हाँ, तो कल के क्लास से आगे रामेश्वरम मंदिर के सबसे बड़े पुजारी थे पक्षी लक्ष्मण शास्त्री। रामेश्वरम मंदिर के सबसे बड़े पुजारी यानी कोई भी बड़ा देवालय हो तो वहां पर एक ही पुजारी से काम नहीं चलता। वहां पर बहुत सारे पुजारियां होते हैं जो कि सहायक के रूप में इसे, जैसे आप लोग सोच लीजिए कोल्लूरू एक देवालय है, जो कोल्लूरू में बड़ा देवालय है, मूकांबिका मंदिर है। तो वहां पर उस मंदिर के पुजारी 5 से 6 लोग हैं। यानी बड़ा देवालय हो तो वहां पर काम करने के लिए पुजारियां भी अधिक चाहिए ही। तो ये बता रहा है वहां के बड़े पुजारी यानी ಮೇನ್ ಪೂಜೆ ಮಾಡುವಂತಹ ಭಟ್ರು ಏನಿದ್ದಾರೆ वे पक्षी लक्ष्मण शास्त्री थे। पक्षी लक्ष्मण शास्त्री ಅನ್ನೋದು ಅವರ ಹೆಸರು, पूर्ण ಹೆಸರು। उनका नाम पक्षी लक्ष्मण शास्त्री। मेरे पिताजी के अभिन्न मित्र थे। जो रामेश्वरम मंदिर के पुजारी हैं वो भी हिंदू जो है, वो भी ब्राह्मण जो है, वो मेरे पिताजी के अभिन्न मित्र थे। मेरे पिताजी जो जैनुलाबदीन जी है उनके अभिन्न, भिन्न यानी बदला हुआ, ಬೇರೆ ಬೇರೆ ಆಗಿರುವಂತಹ, ಭಿನ್ನ 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 ಪರಂಪರೆಯವರು, ಭಿನ್ನ ಭಿನ್ನ ಬಣ್ಣಗಳು, ಭಿನ್ನ ಅಂತಂದ್ರೆ ಬೇರೆ ಬೇರೆ ಆದಂತಹ, ಅಭಿನ್ನ ವಿಚ್ಛಿನ್ನ ಅವಿಚ್ಛಿನ್ನ ಹೇಳ್ದಂಗೆ, ವಿಚ್ಛಿನ್ನ ಅಂತಂದ್ರೆ ಬೇರೆ ಆಗಿರುವಂತಹ, ಅವಿಚ್ಛಿನ್ನ ಅಂತಂದ್ರೆ ಒಂದಾಗಿರುವಂತಹ, ಅಭಿನ್ನ ಭಿನ್ನ ಇದು ಶಬ್ದವು ಹಾಗೆ। ಅಭಿನ್ನ ಮಿತ್ರತೆ ಅಂದ್ರೆ ತುಂಬಾ ಆಪ್ತವಾದಂತಹ ಮೈತ್ರಿ ಅನ್ನೋದು ಅವರ ಮಧ್ಯದಲ್ಲಿ ಇತ್ತು। पक्षी लक्ष्मण शास्त्री और जलालुद्दीन जैनुलाबदीन के बीच में। तो आध्यात्मिक मामलों पर चर्चाएं करते रहते थे। वे दोनों अलग ही धर्म के हैं, अलग ही किस्म के हैं, तो वे आध्यात्मिक मामलों पर, अपने अपने धर्म में जो आध्यात्मिक विचार है उन पर चर्चाएं करते रहते थे। जब मैं प्रश्न पूछने लायक बड़ा हुआ, अभी थोड़ा आगे निकल गए, बचपन से थोड़ा ऊपर, थोड़ा कुछ समझ उनमें, जो कोई भी उत्तर किसी से प्राप्त होता है तो उसे समझने क्या एक क्या ಏಜ್ होता है। ಒಂದು ಪ್ರಶ್ನೆಯನ್ನು ಕೇಳುವಾಗ ಅದನ್ನು ಅರ್ಥೈಸಿಕೊಳ್ಳುವಂತಹ ಒಂದು ಏಜ್ ಇರುತ್ತೆ। ಅಲ್ಲಿ ಎಲ್ಲರಿಗೂ ಪ್ರಶ್ನೆ ಕೇಳಿದಕ್ಕೆ ಉತ್ತರ ತಿಳ್ಕೊಂಡಿದ್ದನ್ನ ಅದನ್ನ ಹೌದೋ ಸರಿನೋ ತಪ್ಪೋ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಬೇಕಲ್ವಾ, ಆ ಏಜ್ ಒಂದು ಆ ತರಹದ ಒಂದು ಏಜ್। ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಳುವಷ್ಟು ಯಾವಾಗ ದೊಡ್ಡವನಾದ್ನೋ, ಜब मैं प्रश्न पूछने लायक बड़ा हुआ, प्रश्न पूछना ಅಂತಂದ್ರೆ ಅಲ್ಲಿ ತೀರಾ ಸಣ್ಣವನಲ್ಲ ನಾನು, ಇನ್ನು ಸ್ವಲ್ಪ ದೊಡ್ಡವನಾಗಿದ್ದೇನೆ, ನಾನು ದೊಡ್ಡವನಾಗಿದ್ದೇನೆ। मैंने पिताजी से नमाज की प्रासंगिकता के बारे में पूछा। नमाज की प्रासंगिकता, पिताजी से प्रश्न पूछा, क्या पूछा? नमाज की प्रासंगिकता के बारे में पूछा। प्रासंगिकता शब्द जो है ಅದರ ಏನು ಅವಶ್ಯಕತೆ ಅಂತ ಹೇಳ್ಬೋದು। ಪ್ರಾಸಂಗಿಕತಾ ಅಂತಂದ್ರೆ ಅದರನ್ನ, ಅದರ ಎಕ್ಸಾಕ್ಟ್ ಮೀನಿಂಗ್ ಪ್ರಾಸಂಗಿಕತಾ ಅನ್ನೋದರ ಅರ್ಥ ಏನು ವಜೂದ್ ಅಂತ ಹೇಳ್ಬೋದು। ಅದರ ಅವಶ್ಯಕತೆ, ಅದರ ವೈಶಿಷ್ಟ್ಯತೆ, ನಮಾಜ್ ಓದೋದರ ವೈಶಿಷ್ಟ್ಯತೆ, ಅದನ್ನ ನಾವು ಯಾಕೆ ಓದಬೇಕು, ಯಾಕೆ ಮಾಡಬೇಕು, ನಮಾಜನ್ನ ಏಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನನ್ನ ತಂದೆಯವರ ಹತ್ರ ಕೇಳಿದೆ। तो वे कहते, अवाग ಅವರು ಹೇಳಿದ್ರು ಏನು, वे कहते, याद रखिए बहुत ही इंपॉर्टेंट विचार है। जब मैं नमाज पढ़ते हो, जब तुम नमाज पढ़ते हो तो तुम अपनी शरीर से इतर ब्रह्मांड का एक हिस्सा बन जाते हो। जब तुम नमाज पढ़ने के लिए बैठते हो तब क्या होता है, तुम इस ब्रह्मांड से निकलकर, इस प्रपंच से निकलकर किसी दूसरे ब्रह्मांड का एक हिस्सा बन जाते हो। ನಮಾಜ್ ಓದ್ಲಿಕ್ಕೆ ನೀನು ಯಾವಾಗ ಕುತ್ಕೊಳ್ತೀಯೋ, ನಮಾಜ್ ಓದುವಾಗ ಅಂದ್ರೆ ಅದರಲ್ಲಿ ಧ್ಯಾನ ಅತ್ಯಂತ ಮುಖ್ಯವಾದಂತಹ ಕೆಲಸ ಮಾಡುತ್ತೆ। ಯಾವುದೇ ಇರಲಿ, ನೀವು ಯಾವುದೇ ಧರ್ಮದವರ ಪ್ರಾರ್ಥನೆ ಇರಬಹುದು, ಯಾವುದೇ ನಮ್ಮ ಧರ್ಮದ ಚಿಂತನೆ ಇರಬಹುದು, ಅದರಲ್ಲಿ
ಅದರಲ್ಲೇ ನಾವು ಮಗ್ನನಾಗಿರುವಾಗ, ಅದರಲ್ಲೇ ನಾವು ತಲ್ಲೀನರಾಗಿರುವಾಗ ಏನಾಗುತ್ತೆ ಅಂತಂದ್ರೆ ನಾವು ಯಾವುದೋ ಒಂದು ಹೊಸ ಪ್ರಪಂಚದಲ್ಲಿ ದಾಖಲಾದಾಗ ಆಗುತ್ತೇವೆ. ನಾವು ಈ ಪ್ರಪಂಚದ ಎಲ್ಲವೂ ಮರ್ತು ಹೋಗುತ್ತೆ. ಈ ನಾನು ಇಲ್ಲಿದ್ದೇನೆ, ನನ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಮತ್ತೊಂದಿದೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಬರಬೇಕು, ಎಲ್ಲದು ಅದನ್ನು ಬಿಟ್ಟು ಅದನ್ನೆಲ್ಲ ಮರೆತು ನೀನು ಓದ್ಲಿಕ್ಕೆ ಕುತ್ಕೊಂಡಾಗ, ನಮಾಜನ್ನ ಮಾಡ್ಲಿಕ್ಕೆ ಕುತ್ಕೊಂಡಾಗ, ಅವ್ರು ಐದ್ ಸಲ ದಿವಸಕ್ಕೆ 5 ಸಲ ನಮಾಜ್ ಮಾಡ್ತಾರೆ. ನಮಾಜನ್ನ ಮಾಡುವಾಗ, ಕುರಾನನ್ನ ಓದುವಾಗ ಏನಿದೆ, ಶರೀರ್ ಸೆ ಇತರ ಬ್ರಹ್ಮಾಂಡ ಕಾ ಏಕ್ ಹಿಸ್ಸಾ ಬನ್ ಜಾತೆ ಹೋ. ನಿನ್ನ ಈ ಶರೀರದ ಈ ಶರೀರ ಅನ್ನೋದು ಯಾವ ಬ್ರಹ್ಮಾಂಡದಲ್ಲಿದೆಯೋ, ಯಾವ ಪ್ರಪಂಚದಲ್ಲಿದೆಯೋ, ಆ ಪ್ರಪಂಚಕ್ಕಿಂತಲೂ ಬೇರೆದಾದಂತಹ ಮತ್ತೊಂದು ಹೊಸ ಪ್ರಪಂಚದ ಒಂದು ಭಾಗ ನೀನು ಆಗ್ತೀಯ. ब्रह्मांड का इधर एक हिस्सा बन जाते हो, दूसरे ब्रह्मांड का एक हिस्सा बन जाते हो, जिसमें उस ब्रह्मांड में, इस ब्रह्मांड में नहीं, इस प्रपंच में नहीं, उस प्रपंच में दौलत, दौलत यानी ಶ್ರೀಮಂತಿಕೆ, ಆಯು, ವಯಸ್ಸು, ಜಾತಿ, ಯಾವುದೇ ಧರ್ಮ ಜಾತಿ ಪಂಗಡ ಅನ್ನೋದು, ಯಾ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ ನಹಿ ಹೋತಾ. ಅದರಲ್ಲಿ ನೀನ್ ಯಾವುದೇ ಭೇದ ಭಾವ ಇಲ್ಲ. ಈ ಪ್ರಪಂಚದಲ್ಲಿ, ನಮ್ಮ ಈಗಿರುವಂತಹ ಪ್ರಪಂಚದಲ್ಲಿ ವಯಸ್ಸಾದವ್ರನ್ನ ಒಂಥರ ನೋಡ್ತಾರೆ, ಶ್ರೀಮಂತನಾದ್ರೆ ಮತ್ತೊಂದು ತರದಲ್ಲಿ ನೋಡ್ತಾರೆ, ಬಡವನಾದ್ರೆ ಮತ್ತೊಂದು ತರ, ಬೇರೆ ಜಾತಿಯವನಾದ್ರೆ ಮತ್ತೊಂದು ತರ ನೋಡುವಂಥದ್ದು. ನಮ್ಮಲ್ಲಿ ಹೇಗೆ ಕೇಳಿದ್ರೆ ನಾವು ಭೇದ ಭಾವವನ್ನ ಮಾಡ್ತೇವೆ ಬಹಳಷ್ಟು. ಆದರೆ ನೀನು ನಮಾಜ್ ಮಾಡುವಾಗ ಮತ್ತೊಂದು ಪ್ರಪಂಚಕ್ಕೆ ಹೋಗ್ತೀಯಲ್ವಾ, ಆ ಪ್ರಪಂಚದಲ್ಲಿ ನಿನಗೆ ಯಾವುದೇ ಭೇದ ಭಾವ ಅನ್ನುವಂಥದ್ದು ಕಾಣಿಸೋದಿಲ್ಲ. ಎಲ್ಲವೂ ಸಮಾನ, ಎಲ್ಲರೂ ಸಮಾನ ಇದೆ. ಅದನ್ನ ಹಾಗಾಗಿ ಅವರು ನಮಾಜ್ ಅನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಆ ಉದ್ದೇಶದಿಂದ. ಅದನ್ನ ಅವರ ಅಬ್ದುಲ್ ಕಲಾಂ ಅವರು ಅರ್ಥ ಮಾಡ್ಕೊಂಡ್ರು, ತಂದೆಯವರನ್ನ ಹೇಳಿರುವುದನ್ನ. ಮುಜೆ ಯಾದ್ ಹೇ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದೊಂದು ಪ್ರಶ್ನೆ ಉತ್ತರ, ಅದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಇದು. ನಮಾಜ್ಗೆ ಪ್ರಾಸಂಗಿಕತಾಕೆ ಬಾರಿ ಮೇ ಲಿಖಿಯೇ ಅಂತ ಪ್ರಶ್ನೆ ಬರಬಹುದು. तो जब हम नमाज पढ़ने बैठते हैं तब अपने शरीर से इधर ब्रह्मांड का एक हिस्सा बन जाते हैं, जिसमें दौलत, आयु, जाति या धर्म पंथ का कोई भेदभाव नहीं होता ಅನ್ನೋದು ಉತ್ತರ ಆಗುತ್ತೆ. ಸೊ ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್. ಮುಂದೆ ಹೇಳ್ತಾ ಇದ್ದಾರೆ, ಮುಜೆ ಯಾದ್ ಹೇ, ನಂಗೆ ನೆನಪಿದೆ. ಏನು ನೆನಪಿದೆ? ಪಿತಾಜಿ ಕಿ ದಿನಚರ್ಯಾ, ಪಿತಾಜಿ ಕಿ ದಿನಚರ್ಯಾ, ತಂದೆಯವರ ದಿನಚರ್ಯೆ, ನಿತ್ಯದ ನೈಮಿತ್ತಿಕ ಕೆಲಸಗಳು, ತಂದೆಯವರು ಹೇಗೆ ಇರ್ತಾ ಇದ್ರು. ಪೌ ಫಟನೆ ಸೆ ಪಹಲೆ ಹಿ, ಪೌ ಫಟನ, ಪೌ ಫಟನ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಇದೊಂದು ಮುಹಾವರೆ. ಪೌ ಫಟನ ಇಸ್ ಮುಹಾವರೆ का अर्थ है ಪ್ರಭಾತ್ ಹೋನಾ, ಸುಬಹ ಹೋನಾ, ಬೆಳಗಾಗುವುದು ಅಂತ ಅರ್ಥ. ಪೌ ಫಟನೆಗೆ ಪಹಲೆ, ಸೂರ್ಯ ಹುಟ್ಟೋದಕ್ಕಿಂತಲೂ ಪೂರ್ವದಲ್ಲಿ, ಬೆಳಗಾಗೋದಕ್ಕಿಂತಲೂ ಪೂರ್ವದಲ್ಲಿ, पहले ही सुबह 4 बजे नमाज पढ़ने के साथ शुरू हो जाती थी. ಬೆಳಗ್ಗೆ 4 ಗಂಟೆ ನಮಾಜ್, ಮೊದಲನೇ ನಮಾಜ್ ಅದು ಅವ್ರು ಮಾಡುವಂತದ್ದು, ಮುಸ್ಲಿಮರು ಮಾಡುವಂತಹ ನಮಾಜಿನ ಮೊದಲನೇ ಭಾಗ. ಅವಾಗ ಈ 4 ಗಂಟೆಗೆ ಅವರು ನಮಾಜ್ ಓದುವುದರ ಜೊತೆಗೆ ತಮ್ಮ ಜೀವನವನ್ನ, ಅವತ್ತಿನ ದಿನವನ್ನ ಪ್ರಾರಂಭ ಮಾಡ್ತಾ ಇದ್ರು. नमाज के बाद वे हमारे नारियल के बाग जाया करते. ನಮಾಜ್ ಕೆ ಬಾದ್, ನಮಾಜ್ ಒಂದು ಅರ್ಧ ಗಂಟೆ ಮಾಡಿದ್ದಾರೆ ಅಂತಾದ್ರೆ, ನಮಾಜ್ ಮಾಡಿ ಮುಗಿಸಿದ ನಂತರದಲ್ಲಿ ಹಮಾರೆ ನಾರಿಯಲ್ ಕಾ ಬಾಗ್, ನಮ್ಮ ತೆಂಗಿನ ತೋಟ, ಬಾಗ್ ಅಂತಂದ್ರೆ ತೋಟ, ತೆಂಗಿನ ತೋಟಕ್ಕೆ, ಬಡ ಬಾಗ್ ಅಲ್ಲ ಅದು, ಬಾಗ್ ಸಣ್ಣ ಗ, ಸ್ವಲ್ಪ ಗಮನ ಇಟ್ರು. ನೀವು ಒಂದು ಶಬ್ದ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಬೇರೆ ಅರ್ಥ ಬಂದ್ಬಿಡುತ್ತೆ, ಹುಲಿ ಆಗ್ಬಿಡುತ್ತೆ, ಅಥವಾ ದೊಡ್ಡ ಭಾಗ ಅಂತ ಮಾಡ್ಬಿಟ್ರೆ ಓಡು ಅಂತ ಆಗ್ಬಿಡತ್ತೆ. ಹಾಗಾಗಿ ಆ ಶಬ್ದಗಳನ್ನು ಗಮನಿಸ್ಕೊಳ್ಬೇಕು. ಬಾಗ್ ತೋ, ತೆಂಗಿನ ತೋಟಕ್ಕೆ ಬೆಳಗ್ಗೆ ಹೋಗ್ತಾ ಇದ್ರು. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ ಥಾ, ಅದು ಹತ್ರಕ್ಕಿರ್ಲಿಲ್ಲ, ಅವ್ರ ಪೇಟೆ ಒಳಗಿದ್ರಲ್ವಾ, ಪೇಟೆಯಿಂದ ಹೊರಗಡೆ ಇಲ್ಲಿತ್ತು ಆ ಒಂದು ತೋಟ ಅವರದ್ದು. ಕರೀಬ್ 4 ಮೀಲ್, 4 ಮೈಲು, ಮೈಲು ಕಿಲೋಮೀಟರ್ ಅಲ್ಲ. ಸೊ ಯಾರಿಗೆ ಸ್ಪಷ್ಟ ಐಡಿಯಾ ಇದೆ ಮೈಲ್ ಅಂಡ್ ಕಿಲೋಮೀಟರ್ ಅಲ್ಲಿ ಎಷ್ಟು ವ್ಯತ್ಯಾಸ ಆಗತ್ತೆ? 1 ಮೈಲು 1 ಕಿಲೋಮೀಟರ್ಗೆ ಮೆಸೇಜ್ ಮಾಡಿ ನೋಡೋಣ ಬೇಗ. 1 ಮೈಲು ಅಂತಂದ್ರೆ ಎಷ್ಟು ಕಿಲೋಮೀಟರ್? 1 ಮೈಲ್
1.6 ಅನಿಕೇತ್ ಫಸ್ಟ್ ಉತ್ತರ ಕೊಟ್ಯಾ. 1.6 ಕಿಲೋಮೀಟರ್ಸ್ ಅಂದ್ರೆ 1 ಮೈಲ್. ಎಕ್ಸಾಕ್ಟ್ಲಿ ಪನ್ನಗ ಕರೆಕ್ಟ್. ಅನ್ವಿತ್ ಕರೆಕ್ಟ್ 100%. 1.75 ಕಿಲೋಮೀಟರ್ಸ್ ಅಕ್ಷಯ್ ವಿ ಹೌದೇನಾ? 1.75 ನಾ ಇಲ್ವೋ? 1.6 ಕರೆಕ್ಟ್ ಸುಮಿತ್ ರೈಟ್. ಓಕೆ, 1.6 ಕಿಲೋಮೀಟರ್ ಅಂತಂದ್ರೆ 1 ಮೈಲು. ಇವರು 4 ಮೈಲು ಅಂತಂದ್ರೆ ಎಷ್ಟಾಯ್ತು ಬೇಗ? 4 into 1.60. ಬೇಗ 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 ಬರಬೇಕು. ನೋವನ್ ಬಾಯ್ ಲೆಕ್ಕ ಮಾಡ್ರೋ ಬೇಗ. ಎಲ್ಲರಿಗೂ ಬೇಕು ಒಂದು ಕೈಗೊಂದು ಪೆನ್ನು, ಪಕ್ಕದಲ್ಲಿ ಕ್ಯಾಲ್ಕುಲೇಟರ್ ಮೊಬೈಲ್ ಎಲ್ಲ ಇದೆ, ಅದನ್ನೇ ತೆಕ್ಕೊಂಡು ಹೊಡೆಯೋದಲ್ಲ ಪಟ ಪಟ. ಒಬ್ಬೊಬ್ಬರದ್ದು ಒಂದೊಂದು ಉತ್ತರ ಬಲಿಕ್ ಅನ್ಕೊಡ್ತಲ್ಲ. ಯಾರೋ ಒಂದು 7 ಅಂತ ಬಂದಿದ್ದು, 8. ಯಾರೋ 8 ಬಂದಿದ್ದು. 8.5 ಕಿಲೋಮೀಟರ್ ಸುಮುಖ ಹೆಗಡೆ ನೋಡೋ. 1.6 into 4 ಮಾಡೋ. ಬೃಹತಿ ಯಾರು ಪ್ರೀತಿ 7.4 ಆಗೋಯ್ತು. ಅದು ಹೆಂಗೆ? ಒಬ್ಬೊಬ್ಬರದ್ದು ಒಂದೊಂದು ಉತ್ತರ ಬರ್ತಾ ಇದ್ದೀರಾ, ಅದು ಹೆಂಗರೋ? ಓಕೆ, 6.4 ಇಸ್ ದ ರೈಟ್ ಆನ್ಸರ್. 6 ಕಿಲೋಮೀಟರ್ ಹತ್ರ 6.5 ಕಿಲೋಮೀಟರ್. 6.5 ಕಿಲೋಮೀಟರ್ ಬೆಳಗ್ಗೆ ನಮಾಜ್ ಮುಗಿಸಿ ಅವರು ಏನ್ ಮಾಡ್ತಾ ಇದ್ರು? ತಮ್ಮ ತೆಂಗಿನ ತೋಟಕ್ಕೆ ಹೋಗ್ತಾ ಇದ್ರು. ಹೋಗಿ ಅಲ್ಲಿಂದ ಕರೀಬ್ ದರ್ಜನ್ ಭರ್ ನಾರಿಯಲ್ ಕಂದೆ ಪರ್ ಲಿಯೇ ಆತೆ ಥೇ. ಕರೀಬ್ ತಕ್ರೀಬನ್, ಸಾಮಾನ್ಯವಾಗಿ ಸುಮಾರು. ಕರೀಬ್ ಅಂತಂದ್ರೆ ಇಲ್ಲಿ ಕರೀಬ್ ಅಂತಂದ್ರೆ ಹತ್ರ ಹತ್ರ ಅಂತ ಅರ್ಥ. ಹತ್ತಿರ ಅನ್ನೋದು ಅರ್ಥ ಕರೀಬ್ ಶಬ್ದಕ್ಕೆ. ಕರೀಬ್ ಸಾಮಾನ್ಯ, ಸುಮಾರು, ಹತ್ರದಲ್ಲಿ. ಎಷ್ಟು? ದರ್ಜನ್ ಭರ್. ದರ್ಜನ್ ಅಂತಂದ್ರೆ ಡಜನ್, 12. ಓಕೆ, 1 ಡಜನ್. ಹತ್ರ 12 ತೆಂಗಿನಕಾಯಿಗಳನ್ನ ನಾರಿಯಲ್ ಕಂಧೆ ಬರ್ಲಿ, ಭುಜದ ಮೇಲೆ ಹಾಕೊಂಡು, ಕಂದ ಭುಜದ ಮೇಲೆ ಹಾಕೊಂಡು ಏನ್ ಮಾಡ್ತಾ ಇದ್ರು? ಪಿತಾಜಿ ಘರ್ ಲೌಟ್ತೆ ಅವ್ರ ಇಸ್ಕೆ ಬಾದ್ ಹಿ ಉನ್ಕಾ ನಾಶ್ತಾ ಹೋತಾ. ಅದ್ರ ನಂತರದಲ್ಲೇ ಅವ್ರು ಏನ್ ಮಾಡ್ತಾ ಇದ್ರು? ನಾಶ್ತಾ, ಬೆಳಗಿನ ತಿಂಡಿಗೆ ನಾಶ್ತಾ ಅಂತ ಕರೀತಾರೆ ಹಿಂದಿಯಲ್ಲಿ. ನಾಶ್ತಾ, ಬೆಳಗಿನ ತಿಂಡಿ ಆಗ್ತಾ ಇತ್ತು. ಯಾವಾಗ್ಲೂ ನೋಡಿ ಏನು ಅಂದ್ರೆ, ಇದರಲ್ಲಿ ತುಂಬಾ ಒಂದು ಗಾದೆ ಕನ್ನಡದಲ್ಲಿ ನೆನಪಿ ಬರುತ್ತೆ ನನಗೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಯಾವಾಗ್ಲೂ ಮನೆಯಲ್ಲಿ ಹಿರಿಯರು ತುಂಬಾ ಆಕ್ಟಿವ್ ಇದ್ದಾರೆ ಅಂತ ಆದ್ರೆ ಮನೆಯ ಮಕ್ಕಳು ಕೂಡ ಅಷ್ಟೇ ಆಕ್ಟಿವ್ ಆಗಿ ರೆಡಿ ಆಗ್ತಾರೆ ಸಾಮಾನ್ಯವಾಗಿ. ಇದರಲ್ಲಿ ಒಂದಷ್ಟು ಜನ ಅಪವಾದವೂ ಕೂಡ ಇರಬಹುದು. ಆದ್ರೆ ನಮಗೆ ಆದರ್ಶವಾಗಿ ನಿಲ್ಲುವವರು ನಮ್ಮ ತಂದೆ ತಾಯಿಗಳಾಗಿರ್ತಾರೆ. ಅವರು ಏನು ಅಭ್ಯಾಸಗಳೇನಿದೆ, ಅವ್ರು ಹೇಗೆ ಇದಿರ್ತಾರೋ, ಆಕ್ಟಿವ್ ಇರ್ತಾರೋ, ಎಷ್ಟು ಕೆಲಸದಲ್ಲಿ ಪಾಲ್ಗೊಂಡಿರ್ತಾರೋ, ಯಾವ ರೀತಿಯಾದ ಅಭ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೋ, ಅದೇ ಅಭ್ಯಾಸಗಳು ನಮಗೂ ಕೂಡ ಬರುತ್ತೆ. ಹಾಗಾಗಿ ಅದರಲ್ಲಿ ಜಾಗೃತಿ ವಹಿಸಬೇಕು. ನೀವು ಕೂಡ ನಿಮ್ಮ ತಮ್ಮ ತಂಗಿ ಏನಿದ್ದಾರೆ, ನಿಮ್ಮ ಅಭ್ಯಾಸವನ್ನೇ ರೂಢಿ ಮಾಡ್ಕೊಳ್ತಾರೆ. ನೀವು ಯಾವ ತರದಲ್ಲಿ ಇರ್ತೀರಿ ಅಂತ. ನೀವು ಆದರ್ಶ ಅವರಿಗೆ. ನಿಮಗೆ ನಿಮ್ಮ ತಂದೆ ತಾಯಿ ಆದರ್ಶ ಆಗಿರ್ತಾರೆ. ನಿಮಗೆ ಶಾಲೆಗೆ ಬರುವಾಗ ನಾವು ಆದರ್ಶರಾಗಿರ್ತೇವೆ. ಸೊ ಯಾರ ವ್ಯಕ್ತಿತ್ವ ಹೇಗಿರುತ್ತೋ ಅವರು ಸಮಾಜದಲ್ಲಿ ಅದನ್ನ ಏನ್ ಮಾಡ್ತಾರೆ? ಅಡಾಪ್ಟ್ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ. ಎಲ್ಲ ಮಕ್ಕಳು ಹಾಗೆ ಅದೇ ಕೆಲಸನೇ ಮಾಡ್ತಾರೆ. ಇವರಿಗೆ ನೋಡಿ ಎಷ್ಟು ಅದ್ಭುತವಾದಂತಹ ಒಂದು ಸಂಸ್ಕಾರ ಸಿಕ್ಕಿದೆ ಅಂತಂದ್ರೆ, ತಂದೆಯವರ ಕಷ್ಟಪಟ್ಟು ದುಡಿಯುವಂತಹ ಮನೋಭಾವ, ಜೊತೆಯಲ್ಲಿ ತಂದೆಯವರ ಆಧ್ಯಾತ್ಮಿಕ ವಿಚಾರಗಳು, ತಂದೆಯವರ ಸರಳತೆ, ಅವರ ಬುದ್ಧಿಮತ್ತೆ, ಅವರು ಸಮಾಜದಲ್ಲಿ ಬೆರೆತಿರುವಂತಹ ಪರಿಸ್ಥಿತಿ ಹೇಗೆ ಬೆರೆತಿದ್ದಾರೆ ಅನ್ನೋದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅಬ್ದುಲ್ ಕಲಾಂ ಅವರು ಬಾಲ್ಯ ಕಳ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ನಿಜವಾಗಿಯೂ ಒಂದು ತುಂಬಾ ಏನು ಪ್ರಬುದ್ಧವಾದಂತಹ ಸಂಸ್ಕಾರ ಬಾಲ್ಯದಲ್ಲೇ ಸಿಕ್ತು. ಬಾಲ್ಯದಲ್ಲಿ ಸಿಗುವಂತಹ ಸಂಸ್ಕಾರಗಳು ನಮ್ಮ ಜೀವನದ ಕೊನೆಯ ತನಕನೂ ಉಳ್ಕೊಳ್ಳುತ್ತೆ. ಆ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಬೇಕು, ಒಳ್ಳೆಯ ವಿಚಾರಗಳನ್ನು ಬೆಳೆಸ್ಕೊಳ್ಬೇಕು. ಸೊ ಇವರು ಬೆಳಗ್ಗೆ ಎದ್ದು ಈ ಇಷ್ಟೊಂದು ಕೈಂಕರ್ಯವನ್ನ ಮಾಡಿ ನಂತರದಲ್ಲಿ ತಿಂಡಿಗೆ ಬರ್ತಾ ಇದ್ರು. ಮೈನೆ अपनी विज्ञान एवं प्रौद्योगिकी की सारी जिंदगी में पिताजी की बातों का अनुसरण करने की कोशिश की है. ಅಬ್ದುಲ್ ತಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ನೋಡಿ. ಮೈನೆ ನಾನು ಅಪನೆ ವಿಜ್ಞಾನ, ತನ್ನ ವಿಜ್ಞಾನ ಏವಂ ಮತ್ತು ಪ್ರೌದ್ಯೋಗಿಕಿ ಅಂತಂದ್ರೆ ಟೆಕ್ನಾಲಜಿ, ತಾಂತ್ರಿಕ ಅಂತ ಅರ್ಥ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸಾರಿ ಜಿಂದಗಿ ಮೇ, ಅವ್ರು ಪೂರ್ಣ ಇದ್ದಿದ್ ಪೂರ್ತಿ ಅದರಲ್ಲಿ ಅಲ್ವಾ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಯಾಕಂದ್ರೆ ತಂತ್ರಜ್ಞಾನ ಇಸ್ರೋ ನಂತರದಲ್ಲಿ ತಂತ್ರಜ್ಞಾನ, DRDOದಲ್ಲಿ ಇರುವಾಗ ತಂತ್ರಜ್ಞಾನ, ಬಾಲ್ಯದಲ್ಲಿ ವಿಜ್ಞಾನ.
ಅವೆರಡರ ಸಮ್ಮಿಲನ ಹಾಕೊಂಡು ಏನ್ ಮಾಡ್ತಾರೆ, ತನ್ನ ಸಂಪೂರ್ಣ ಸಂಪೂರ್ಣ ಜೀವನದಲ್ಲಿ ತಂದೆಯವರ ಮಾತುಗಳನ್ನ ಅನುಸರಣೆ ಮಾಡುವಂತಹ ಕೋಶಿಶ್ ಕಿ ಹೇ, ಪ್ರಯತ್ನವನ್ನ ಮಾಡಿದ್ದೇನೆ. ತಂದೆಯವರು ನನಗೆ ಏನು ಬಾಲ್ಯದಲ್ಲಿ ಹೇಳ್ಕೊಟ್ಟಿದ್ದಾರೋ, ನನಗೆ ತಂದೆಯವರೇ ತುಂಬಾ ಆದರ್ಶಪ್ರಾಯರು ಅಂತ ಹೇಳ್ತಾ ಇದ್ದಾರೆ. ತಂದೆಯವರನ್ನ ನೋಡ್ಕೊಂಡೇ ನಾನು ಬಹಳಷ್ಟು ಕಲ್ತಿದ್ದೇನೆ. मैंने उन बुनियादी सत्यों को समझने का बरसक प्रयास किया है. मैंने ನಾನು ಉನ್ ಅಂತಂದ್ರೆ ಬುನಿಯಾದಿ ಅಂತಂದ್ರೆ ಬೇಸಿಕ್ ಅಂತ ಅರ್ಥ. ಬುನಿಯಾದ್ ಶಬ್ದ, ಬುನಿಯಾದ್ ಅಂತಂದ್ರೆ ಒಂದು ತಳಹದಿ. ಕನ್ನಡದಲ್ಲಿ ತಳಹದಿಯ ಸತ್ಯಗಳು, ಸತ್ಯದ ಮೂಲವನ್ನ ಅರ್ಥಗೊಳ್ಳುವಂತಹ, ತಿಳ್ಕೊಳ್ಳುವಂತಹ ಭರ್ಸಕ್ ಅಂತಂದ್ರೆ ಪೂರ್ಣ ಪ್ರಮಾಣದ, ಭರ್ಸಕ್ ಅಂತಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಭರ್ಸಕ್, ಪೂರ್ಣ ಪ್ರಮಾಣದ ಪ್ರಯಾಸ್ ಕಿಯಾ ಹೇ, ಪ್ರಯತ್ನವನ್ನ ಮಾಡಿದ್ದೇನೆ. ಯಾವುದು ಯಾವ್ದಂತಂದ್ರೆ ಅದು ऐसे कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है. ಅರ್ಥ ಮಾಡ್ಕೊಳ್ಳಿ, ನಾನು ಒಂದು ಸತ್ಯವನ್ನ, ಒಂದು ಬೇಸಿಕ್ ಸತ್ಯವನ್ನ ಏನಿದೆ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೇನೆ. ಏನು ಅಂತಂದ್ರೆ, ಯಾವುದೋ ಒಂದು ದೈವಿ ಶಕ್ತಿ ನಿಜವಾಗಿಯೂ ಇದೆ. ದೈವಿ ಶಕ್ತಿ ಜರೂರ್ ಹೇ, ಒಂದು ನಿಜವಾದ ದೈವಿ ಶಕ್ತಿ ಇದೆ. ಆ ಶಕ್ತಿ ನಮ್ಮನ್ನ ಏನ್ ಮಾಡಿಸ್ತಾ ಇದೆ ನಮ್ಮಿಂದ ಅಂತಂದ್ರೆ, ನಮ್ಮ ಭ್ರಮೆ ಒಂಥರ ಯಾವುದು ಬೇರೆ ವಾಸ್ತವಿಕದಲ್ಲಿ ಇರುವಂತಹ ಪ್ರಯತ್ನ ಮಾಡುವಂತದ್ರ ವಿರುದ್ಧವಾದಂತದ್ದು ಭ್ರಮೆ, ದುಃಖ, ಓಕೆ, ವಿಷಾದ ಅಂತಂದ್ರೆ ದುಃಖದ ಸಾಮಾನ್ಯ ಒಂದೇ ತರಹದ ಅರ್ಥ. ವಿಷಾದ ಅಂತಂದ್ರೆ ಖಿನ್ನತೆ, ಬೇಸರ ಅಂತ ಅರ್ಥ. ದುಃಖ ಅಂತಂದ್ರೆ ಅದೇ ದುಗುಡ ಅಂತ ಅರ್ಥ. ವಿಷಾದ ಅವ್ರ ಅಸಫಲತಾ, ಏನಾದ್ರೂ ಫೇಲ್ಯೂರ್ ಇದ್ರೆ ಆ ಫೇಲ್ಯೂರು ಸೆ ಚುಟ್ಕಾರ ದಿಲಾತಿ ಹೇ, ಅದೊಂದು ಶಕ್ತಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ನಮ್ಮ ಜೀವನದಲ್ಲಿ ನಮಗೆ ಬರುವಂತಹ ದುಃಖವನ್ನ, ನಮ್ಮ ನೋವನ್ನ, ನಮ್ಮ ಭ್ರಮೆಯನ್ನ, ನಾವು ಫೇಲ್ ಆದಾಗ ನಮ್ಮ ಪರಿಸ್ಥಿತಿಯನ್ನ, ಇದೆಲ್ಲದರಿಂದಲೂ ಹೊರಗಡೆ ತರ್ತಾ ಇದೆ ಆ ಶಕ್ತಿ. ತಥಾ ಸಹಿ ರಾಸ್ತಾ ದಿಖಾತಿ ಹೇ, ಜೊತೆಗೆ ಯಾವುದೋ ಸರಿಯಾದಂತಹ ದಾರಿಯನ್ನ ತೋರಿಸುತ್ತೆ. सही रास्ता दिखाती है. कोई जरूर एक ऐसा दैवी शक्ति है जो हमें भ्रम, दुखों, विषाद और असफलता से छुटकारा दिलाती है. ನಮ್ಮಿಂದ ಇಷ್ಟೊಂದು ವಿಚಾರಗಳನ್ನ ಏನ್ ಮಾಡುತ್ತೆ, ಹೊರಗೆ ಹಾಕುತ್ತೆ. ಇಲ್ಲದೋದ್ರೆ ಆ ಶಕ್ತಿ ಇಲ್ಲ ಅಂತ ಆದ್ರೆ ಅವರ ಅಭಿಪ್ರಾಯದಲ್ಲಿ ನಾವು ದುಃಖದಲ್ಲೇ ಯಾವಾಗ್ಲೂ ಇದ್ಬಿಡ್ಬೇಕಾಗಿತ್ತು. ನಾವು ಫೇಲ್ ಆದ್ರು ಅಂತಂದ್ರೆ ಅಲ್ಲೇ ನಿಂತು ಹೋಗ್ಬಿಡ್ಬೇಕಿತ್ತು ನಮ್ಮ ಜೀವನ, ಅಥವಾ ನಾವು ಭ್ರಮಾಲೋಕದಲ್ಲೇ ತೇಲಾಡ್ತಾ ಇರಬೇಕಿತ್ತು. ನಾವು ಹಾಗಿಲ್ಲ. ಯಾಕೆ ಹಾಗಿಲ್ಲ ಅಂದ್ರೆ, ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ, ದೈವಿ ಶಕ್ತಿ ಇದೆ. ಅದು ನಮ್ಮನ್ನ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಒಂದು ಶಕ್ತಿಯನ್ನ ನೀಡ್ತಾ ಇದೆ ನಮ್ಮ ಜೀವನಕ್ಕೆ ಅಂತ ತಮ್ಮ ಅಭಿಪ್ರಾಯದಲ್ಲಿ ಹೇಳಿದ್ರು. जब पिताजी ने लकड़ी की नौकाएं बनाने का काम शुरू किया, इनके पिताजी जैनुलाबदीन जी लकड़ी की नौकाएं बनाने का काम शुरू करते. ಲಕಡಿ, ಕಟ್ಟಿಗೆಯ ನೌಕಾಯೆ, ಹಡಗುಗಳನ್ನ ಮಾಡುವಂತಹ ಕೆಲಸವನ್ನ ಶುರು ಮಾಡ್ತಾರೆ. ಉಸ್ ಸಮಯ ಮೈ 6 ಸಾಲ್ ಕಾ ಥಾ, ನಾನು 6 ವರ್ಷದವನ ಆಗಿದ್ದೆ. ಅವ್ರ ತಂದೆಯವರು ಆ ಬಿಸ್ನೆಸ್ಸಿಗೆ ಕೈ ಹಾಕುವಾಗ, ದೋಣಿ ಮಾಡುವಂತಹ ಕೆಲಸಕ್ಕೆ ತಂದೆಯವರು ಶುರು ಮಾಡಿದಾಗ ನಾನು 6 ವರ್ಷದವನಾಗಿದ್ದೆ. ಯೇ ನೌಕಾಯೆ तीर्थयात्रियों को रामेश्वरम से धनुषकोडी तक लाने ले जाने के काम आती थी. ನೆನ್ಪಿಟ್ಕೊಳ್ಳಿ, ತಂದೆಯವರು ನೌಕೆಗಳನ್ನ ಮಾಡ್ತಾ ಇದ್ರು, ದೋಣಿಯನ್ನ ಮಾಡ್ತಾ ಇದ್ರು. ಆ ದೋಣಿ ಯಾವ ಕೆಲಸಕ್ಕೆ ಸಿಗ್ತಾ ಇತ್ತು ಕೇಳಿದ್ರೆ, ರಾಮೇಶ್ವರಂ ಅನ್ನುವಂತಹ ತೀರ್ಥ ಸ್ಥಾನ ಏನಿದೆ, ರಾಮೇಶ್ವರಂನಿಂದ ಧನುಷ್ಕೋಡಿ ಅನ್ನುವಂತಹ ಇನ್ನೊಂದು ಊರಿದೆ. ಧನುಷ್ಕೋಡಿ ಅಂತಂದ್ರೆ ಸೇತುಕ್ಕರಾಯಿ ಅಂತ ಕೂಡ ಈಗ ಕರೀತಾರೆ. ಸೇತುಕ್ಕರಾಯಿ ಅಂತ ಕರೀತಾರೆ ಅದನ್ನ, ಸೇತುಕ್ಕರಾಯಿ. ಸೊ ರಾಮೇಶ್ವರಿಂದ ಸೇತುಕ್ಕರಾಯಿಗೆ ದ್ವೀಪ ಪ್ರದೇಶ ಅದು. ಹಾಗಾಗಿ
ರಾಮೇಶ್ವರಂನಿಂದ ಸೇತುಕ್ಕರಾಯಿಗೆ ತೀರ್ಥ ಕ್ಷೇತ್ರಕ್ಕೆ ಬಂದಂತಹ ತೀರ್ಥಯಾತ್ರಿಗಳನ್ನ ಏನ್ ಮಾಡ್ತಿತ್ತು, ಕರ್ಕೊಂಡು ಹೋಗ್ಲಿಕ್ಕೆ ತಗೊಬಂದು ಬಿಡ್ಲಿಕ್ಕೆ ಸಹಾಯ ಮಾಡ್ತಾ ಇತ್ತು. ಅಂದ್ರೆ ಅವರು ಮಾಡಿದಂತಹ ದೋಣಿಗಳು ಆ ಪ್ರಯೋಜನಕ್ಕೆ ಸಿಗ್ತಾ ಇದ್ವು. ಕತೆ ಹೇಳ್ತಾ ಇದ್ದಾನೆ, ಶಬ್ದಗಳನ್ನ ನೆನಪಿಟ್ಕೊಳ್ಳಿ. ಸೇತುಕ್ಕರಾಯಿ, ಧನುಷ್ಕೋಡಿ, ಅದೆಲ್ಲ ಪ್ಲೇಸ್ ನೇಮ್ಗಳು. ರಾಮೇಶ್ವರದಿಂದ ಧನುಷ್ಕೋಡಿಗೆ, ಅಂದ್ರೆ ಧನುಷ್ಕೋಡಿ ಅಂತಂದ್ರೆ ಸೇತುಕ್ಕರಾಯಿ, ಈಗ ಕರೀತಾ ಇದ್ದಾರೆ ಸೇತುಕ್ಕರಾಯಿ ಅಂತ. ಅಲ್ಲಿಗೆ ಕರ್ಕೊಂಡು ಹೋಗಿ ಬಂದು ಮಾಡುವಂತಹ ಕೆಲಸವನ್ನ ಆ ದೋಣಿಗಳು ಮಾಡ್ತಾ ಇದ್ವು. ಆ ದೋಣಿಯ ನಿರ್ಮಾಣವನ್ನ ತಂದೆಯವರು ಮಾಡ್ತಾ ಇದ್ರು. ಹಾಗಾದ್ರೆ ತಂದೆಯವರು ನೇರವಾಗಿ ಒಬ್ಬರೇ ಮಾಡ್ತಾ ಇದ್ರು? ಇಲ್ಲ, ಅವರಿಗೆ ಸಹಾಯಕರಾಗಿದ್ರು ಯಾರು ಕೇಳಿದ್ರೆ ಸ್ಥಾನೀಯ ಠೇಕೆದಾರ್ ಅಹಮದ್ ಜಲಾಲುದ್ದೀನ್. ಸ್ಥಾನೀಯ ಠೇಕೆದಾರ್ ಅಂತಂದ್ರೆ ಠೇಕಾ ಅಂತಂದ್ರೆ ಒಂದು ಕಾಂಟ್ರಾಕ್ಟ್ ತಗೊಳ್ಳುವವನು. ಠೇಕೆದಾರ್ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡುವಂಥದ್ದು. ಒಬ್ರು ಸ್ಥಾನೀಯ ಲೋಕಲ್ ಆದಂತಹ ಕಾಂಟ್ರಾಕ್ಟ್ ತಗೊಳ್ಳುವಂತಹ ಒಬ್ರು ವ್ಯಕ್ತಿ ಇದ್ರು. ಅವರ ಹೆಸರಾಗಿತ್ತು ಅಹಮದ್ ಜಲಾಲುದ್ದೀನ್. ಹೆಸರು ನೆನಪಿಟ್ಕೊಳ್ಳಿ, ಅಹಮದ್ ಜಲಾಲುದ್ದೀನ್ ಕೆ ಸಾಥ್ ಪಿತಾಜಿ ಸಮುದ್ರ ತಟ್ ಕೆ ಪಾಸ್ ನೌಕಾಯೆ ಬನಾನೆ ಲಗೆ. ತಂದೆಯವರು ಅವನು ಕಾಂಟ್ರಾಕ್ಟ್ ತಗೊಳ್ಳುವವನನ್ನ ಜೊತೆಗೆ ಸೇರ್ಕೊಂಡು ಸಮುದ್ರದ ತೀರದಲ್ಲಿ ದೋಣಿಗಳನ್ನ, ಹಡಗುಗಳನ್ನ, ಸಣ್ಣ ಪ್ರಮಾಣದ ಹಡಗುಗಳನ್ನ ಮಾಡುವಂತಹ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ನೌಕಾಯಿ बनाने लगे. बाद में अहमद जलालुद्दीन की मेरी बड़ी बहन जोहरा के साथ शादी हो गई. बाद में उनके जब उन्हें पता चला कि वो अच्छा आदमी है, तो जैनुलाब्दीन ने क्या किया, जलालुद्दीन से अपने बेटी जोहरा के साथ शादी कर दिया. जोहरा ಅಬ್ದುಲ್ ಕಲಾಂ ಅವರ ಅಕ್ಕ, ಬಡಿ ಬಹನ್. ಯಾರ ಜೊತೆಗೆ ಮದುವೆ ಮಾಡಿಸಿದ್ರು? ಜಲಾಲುದ್ದೀನ್ ನನ್ನ ಜೊತೆಗೆ ಮದುವೆ ಮಾಡಿಸಿದ್ರು. ಜಲಾಲುದ್ದೀನ್ ಯಾರಾಗಿದ್ದ? ಸ್ಥಾನೀಯ ಠೇಕೆದಾರ್ ಆಗಿದ್ದ. ಸರಿ, ತಂದೆಯವರ ಜೊತೆಗೆ ಕೂಡಿ ಅವನು ದೋಣಿಯನ್ನ ನಿರ್ಮಾಣ ಮಾಡುವಂತಹ ಕೆಲಸ ಅವೊಂದು ಇತ್ತು. ಅವನು ಅವರ ಜೊತೆ ಮದುವೆ ಆಯ್ತು. ನೌಕಾओं को आकार लेते हुए मैं गौर से देखता था. ನೌಕಾओं ದೋಣಿಯನ್ನ ಆಕಾರ ನೀಡೋದಿದೆಯಲ್ಲ, ದೋಣಿಗೊಂದು ಆಕಾರ ನೀಡ್ತಾರೆ, ಸುಮ್ಮನೆ ಆಗೋದಿಲ್ಲ ದೋಣಿ ಮಾಡೋದು. ಯಾಕೆಂದ್ರೆ ಮಧ್ಯದಲ್ಲಿ ದೊಡ್ಡದಾಗಿ ಬರುತ್ತೆ, ಕೊನೆಗೆ ತುದಿಯಲ್ಲಿ ಶಾರ್ಪ್ ಆಗಿ ಹೋಗುತ್ತೆ. ಅದೊಂದು ನೀರಿನಲ್ಲಿ ತೇಲುವ ಹಾಗಿರ್ಬೇಕು. ಅದಕ್ಕೊಂದು ಆಕಾರ ನೀಡ್ತಾರಲ್ವಾ, ಆ ಆಕಾರ ನೀಡುವಂತಹ ಕೆಲಸವನ್ನ ಮೈ ಗೌರ್ ಸೆ ದೇಖ್ತಾ ತಾ. ಗೌರ್ ಸೆ ದೇಖ್ನಾ, ಧ್ಯಾನ ಪೂರ್ವಕ ದೇಖ್ನಾ, ಗಮನ ಕೊಟ್ಟು ನೋಡುವಂಥದ್ದು. ಮೈ ಗೌರ್ ಸೆ ದೇಖ್ತಾ ಥಾ. पिताजी का कारोबार काफी अच्छा चल रहा था. पिताजी का कारोबार, पिताजी का ವ್ಯವಹಾರ. ಕಾರೋಬಾರ್ ಅಂತಂದ್ರೆ ವ್ಯವಹಾರ. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅದು ಕಾರೋಬಾರ್. ಕಾಫಿ ಅಚ್ಚಾ ಚಲ್ ರಹಾ ಥಾ, ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಏಕ್ ದಿನ್ 100 मील प्रति घंटे की रफ्तार से हवा चली. एक दिन क्या हुआ, 100 मील ಪ್ರತಿ ಗಂಟೆ, 100 ಮೈಲು ಪ್ರತಿ ಗಂಟೆಗೆ, ಅಷ್ಟು ಸ್ಪೀಡ್ ನಲ್ಲಿ. ರಫ್ತಾರ್ ಅಂತಂದ್ರೆ ವೇಗ. 100 ಮೈಲು ಪ್ರತಿ ಗಂಟೆ, 160 ಕಿಲೋಮೀಟರ್ ಪ್ರತಿ ಗಂಟೆಗೆ ಗಾಳಿ ಬರೋದು. ಅಷ್ಟು ಸ್ಪೀಡ್ ನಲ್ಲಿ ಗಾಳಿ ಬಂತು ಒಂದು ವರ್ಷ. ಅದು ಯಾವ ವರ್ಷ ಆಗಿತ್ತು? 1964ನೇ ಇಸ್ವಿ. 1964. ಅದು ನಿಜವಾಗಿಯೂ ಆ ದಕ್ಷಿಣ ಭಾರತ ಅದನ್ನು ಮರೆಯೋದೇ ಇಲ್ಲ. ಆ ಮದ್ರಾಸ್ ರಾಜ್ಯ ಅದನ್ನು ಮರೆಯೋದೇ ಇಲ್ಲ. ಅಷ್ಟು ಪ್ರಮಾಣದ ನಷ್ಟ ಕೊಟ್ಟಿದೆ ಆಗ ಒಂದು ಗಾಳಿ. 100 मील प्रति घंटे की रफ्तार से हवा चली और समुद्र में तूफान आ गया. ಸಮುದ್ರದಲ್ಲಿ ಬಹಳ ದೊಡ್ಡ ತೂಫಾನ್ ಬಂತು. ಇವರು ಇರುವಂತಹ ಏರಿಯಾದಲ್ಲಿ ಆಗಿರುವಂತಹ ಘಟನೆ. तूफान में सेतुक्कराई के कुछ लोग और हमारी नावें बह गई. ಆ ತೂಫಾನ್ ನಲ್ಲಿ ಏನಾಯ್ತು, ಸೇತುಕ್ಕರಾಯಿಯಲ್ಲಿದ್ದಂತಹ ಕುಚ್ ಲೋಗ್, ಬಹಳಷ್ಟು ಜನ, ಸ್ವಲ್ಪ ಜನ ಏನಾದ್ರು, ಜೊತೆಗೆ ನಮ್ಮ ದೋಣಿಗಳೇನಿದ್ವು ಎಲ್ಲವೂ ಕೂಡ ತೇಲಿಸ್ಕೊಂಡು ಹೋದ್ವು. ವ್ಯವಹಾರ ಅಲ್ಲಿಗೆ ಹಾಳಾಯ್ತು. ಜನರು ಕೂಡ ಸತ್ತು ಹೋದ್ರು ಬಹಳಷ್ಟು ಜನ. ಇಲ್ಲಿ ಹೇಳ್ತಾ ಇದ್ದೇನೆ ಮುಂದೆ. ಉಸಿಮೆ ಪಾಂಬನ್ ಫೂಲ್ ಭಿ ಟೂಟ್ ಗಯಾ. ಉಸಿಮೆ ಪಾಂಬನ್ ಫೂಲ್, ಅದು ಪಾಂಬನ್ ಅನ್ನೋದು ಕ್ಷೇತ್ರ, ಅದು ಆ ಜಾಗ. ಸರಿ, ಅಲ್ಲಿ ಒಂದು ರೈಲ್ವೆಯವರು
ಒಂದು ಇದನ್ನ ಮಾಡಿದ್ದಾರೆ, ಏನು ಬ್ರಿಡ್ಜ್ ಅನ್ನು ಮಾಡಿದ್ದಾರೆ ಪಾಂಬನ್ನಲ್ಲಿ. 2.2 ಕಿಲೋಮೀಟರ್, 2.68 ಎಷ್ಟೋ ಸಮಥಿಂಗ್, ಅಂದ್ರೆ ನಿಯರ್ ಬೈ 2 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಆ ಸಮುದ್ರ ಮಧ್ಯದಲ್ಲಿ ಏನಿದೆ, ಆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ನಲ್ಲಿ ಏನು ಸ್ವಾರಸ್ಯ ಅಂತಂದ್ರೆ, ಗಾಳಿ ಬರುವಾಗ ಟ್ರೈನ್ ಕೂಡ ಬಿದ್ದಿದೆ. ಆ ಬ್ರಿಡ್ಜ್ ಮೇಲೆ ಬರ್ತಾ ಇರೋ ಟ್ರೈನ್, ಸಾವಿರಾರು ಜನರ ಸಾವು ಸಂಭವಿಸಬಹುದು ಅನ್ನೋದು ಲೆಕ್ಕಾಚಾರ ಇದೆ. ಸಾವಿರಾರು ಜನ ಸತ್ತೋಗಿದ್ದಾರೆ ಅಂತ 1964ರಲ್ಲಿ ಪಾಂಬನ್ ಬ್ರಿಡ್ಜ್ ಆಕ್ಸಿಡೆಂಟ್ ನಲ್ಲಿ. ಇದೀಗ ಗಾಳಿಯ ರಭಸಕ್ಕೆ ಬಿದ್ದಿರುವಂತದ್ದು, ಆ ಫೂಲ್ ಬ್ರೇಕ್ ಆಗುತ್ತೆ. ಬ್ರಿಟಿಷರು ಕಟ್ಟದಂತಹ ಬ್ರಿಡ್ಜ್ ಅದು ಏನಾಗುತ್ತೆ, ಮುರಿದು ಹೋಗುತ್ತೆ. टूट गया और यात्रियों से भरी ट्रेन दुर्घटनाग्रस्त हो गई. और ಯಾತ್ರಿಯೋ ಸೆ, ಆ ಕ್ಷೇತ್ರಕ್ಕೆ, ರಾಮೇಶ್ವರಂ ಕ್ಷೇತ್ರಕ್ಕೆ ಬಂದಂತಹ ಯಾತ್ರಿಗಳಿಂದ ತುಂಬಿದ್ದಂತಹ ಟ್ರೇನ್ ಏನಿತ್ತು ದುರ್ಘಟನಾಗ್ರಸ್ತವಾಯಿತು, ಅಪಘಾತಕ್ಕೊಳಗಾಯಿತು. ತಬ್ ತಕ್ ಮೈನೆ ಸಿರ್ಫ್ ಸಮುದ್ರ ಕಿ ಖೂಬ್ಸೂರತಿ ಕೋ ಹಿ ದೇಖಾ ತಾ. ನೋಡಿ, ಇದನ್ನು ಹೇಳ್ತಾ ಇದ್ರೆ ಸ್ವಾರಸ್ಯ. ಅಲ್ಲಿಯ ತನಕ ನಾನು ಕೇವಲ ಸಮುದ್ರದ ಒಂದು ಸೌಂದರ್ಯವನ್ನ ಮಾತ್ರ ನೋಡಿದ್ದೆ. उसकी अपार एवं अनियंत्रित ऊर्जा ने मुझे हतप्रभ कर दिया. उसकी अपार, ಸಮುದ್ರದ ಅಪಾರವಾದಂತಹ ಮತ್ತು ಅನಿಯಂತ್ರಿತ, ನಿಯಂತ್ರಣಕ್ಕೆ ಸಿಗದೇ ಇರುವಂತಹ ಊರ್ಜಾ ಶಕ್ತಿ, ಅದರ ಹೆಚ್ಚಿನ ಅನಿಯಂತ್ರಿತವಾದಂತಹ ಶಕ್ತಿಯು ನನ್ನನ್ನ हतप्रभ कर दिया. हतप्रभ शब्द का अर्थ है क्या बोलते हतप्रभ ಅಂತಂದ್ರೆ ನಿಸ್ತೇಜನನ್ನಾಗಿ ಮಾಡುವಂತದ್ದು. ಹತಪ್ರಭ ಕರ್ ದಿಯಾ, ಶಿಥಿಲ್ ಬನಾದೇನಾ. ನಾನು ಅನ್ಕೊಂಡಿದ್ದೆ ಸಮುದ್ರ ಅನ್ನೋದು ಅಷ್ಟೊಂದು ಚಂದ, ತುಂಬಾ ಸುಂದರವಾಗಿ, ನಿತ್ಯ ಅವನು ವಾಕಿಂಗ್ ಹೋಗ್ತಾ ಇದ್ರು, ಮುಂದೆ ಹೇಳ್ತಾನೆ, ಸಮುದ್ರದಲ್ಲಿ ಹೋಗ್ತಾ ಇದ್ರು. ಆದ್ರೆ ಅವರು ಅವಾಗ ನೋಡಿದಷ್ಟು ಸಮುದ್ರ ಸೌಂದರ್ಯ, ಆ ರಭಸದ ಅಲೆಗಳ ಸದ್ದು, ಆ ಗಾಳಿಯ ಏನು ಒಂದು ಧ್ವನಿ ಏನಿದೆ, ಆಲಾಪ, ಅದು ತುಂಬಾ ಸೊಗಸಾಗಿರುತ್ತೆ, ಮನಸ್ಸಿಗೆ ತುಂಬಾ ಮುದವನ್ನ ನೀಡುತ್ತೆ. ಹಾಗಿರುವಾಗ ಅವನು ನೋಡಿರುವಂತದ್ದು ಅಷ್ಟೇ ಆಗಿತ್ತು. ಸಮುದ್ರದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಇದೆ, ಸಮುದ್ರ ಏನು ಬೇಕಾದ್ರೂ ಮಾಡಬಲ್ಲದು ಅನ್ನೋದು ಈಗ ಅವನಿಗೆ ಗೊತ್ತಾಯ್ತು. ನನ್ನನ್ನ ಒಂಥರ ನಿಸ್ತೇಜನನ್ನಾಗಿ ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ ಮಕ್ಕಳೇ, ಒಮ್ಮೆ ನಾನು ಮೀಟಿಂಗ್ ಇಂದ ಹೊರಗೆ ಹೋಗ್ತೇನೆ. ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಜಾಯ್ನ್ ಆಗಿ ಮುಗಿಸೇ ಬಿಡೋಣ ಪಾಠವನ್ನ. ಸೊ ಓಡೋಗ್ಬೇಡಿ, ವೇಟ್ ಮಾಡಿ, ಬಂದು ಜಾಯ್ನ್ ಆಗಿ.